ಇದು ಒಂದನೇ ಗಿಡ. ಇಲ್ಲಿ ನೋಡಿ ಚಿಗುರು ಒಣಗಿ ಹೋಗೈತಿ. ಇದು ನೀರೇನಲೇ 3 ದಿನ ಆತ ಬಿಟ್ಟು. ಇದೆಲ್ಲ ಕಿತ್ತು ತಂದದ್ನಲ್ಲ ಅವನು ಎಲ್ಲ ಟ್ಯಾಕ್ರಿಗಿಂದ. ಗಿಡ ಹಸಿ ಏನೈತಿ. ನಿನ್ನೆ ಸಾಯಂಕಾಲ ಈಗ ಮತ್ತೆ ನೀರು ಹಾಕ್ತೇನೆ ನಾನು. ಬಿಸಿಲಿಗೆ ಮತ್ತೆ ಒಣಗಿ ಹೋಗ್ಬಿಡ್ತದೆ. ಹಸಿ ಏನೈತಿ. ಇದೆಲ್ಲ ಸಗಣಿ ಗೊಬ್ಬರ ಹಾಕಿದ್ದೆ. ರೈತ 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 ಅನ್ನ ಕೊಡುವ ದಾತ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ 15ನೇ ತಾರೀಕು ಜೂನ್ ತಿಂಗಳಿಗೆ 2026. ಇವತ್ತಿಗೆ ಎಳ್ಳು ಬಿತ್ತಿ 22 ದಿನ ಆಯ್ತು. 22 ದಿನ 23 ದಿನ ಆಯ್ತು. ತೋರಿಸ್ತಾನೆ ಹೆಂಗೆ ಬೆಳೆದೈತೆ ಅಂತಂದೇಳಿ. ಇಲ್ಲಿ ಒಟ್ಟಿ ರೇಖಾಚೈತೆ ನಮ್ಮಪ್ಪ. ಇದು ಒಂದು ಕಡೆ, ಅದು ಇನ್ನೊಂದು ಕಡೆಗೆ. ಇದು ಒಂದಿನ ಇದು 22ನೇ ತಾರೀಕು ಇದು ಬಿತ್ತಿರೋದು. ಅದು 23ನೇ ತಾರೀಕು ಬಿತ್ತಿರೋದು. ಇದು ನೋಡ್ರಿ ಎಷ್ಟು ಎತ್ತರ ಆಗೈತಿ ಎಳ್ಳು. ಕರೆಕ್ಟಿಗೆ ಒಂದು ಗೇಣು ಹತ್ರ ಇಟ್ಟಾಗೈತಿ. ಹತ್ರ ಒಂದು ಗೇಣು ಒಂದೊಂದು ಹತ್ತ ಎಲ್ಲಿ ಚೆನ್ನಾಗಿ ಬೆಳೆದೈತೆ ಅಲ್ಲಿ ಒಂದು ಗೇಣು ಐತಿ. ಎಲ್ಲಿ ಈ ಥರ ಸಣ್ಣದೈತೆ ಅಲ್ಲಿ ನೀಟಾಗಿ ಬೆಳೆದಿಲ್ಲ ಅಲ್ಲಿ ಅರ್ಧ ಗೇಣು 8 ಪಟ್ಟು ಎತ್ತರ ಐತಿ. 2 ಸಲ ಅರ್ಗ್ಯಾವ ನೋಡ್ರಿ. ಹುಲ್ಲು ಅನ್ನೋದು ಸತ್ತಾಗೈತಿ. ಇದು ಇನ್ನೂ ಸ್ವಲ್ಪ ದೊಡ್ಡದಾಗಕ್ಕಂತಿದ್ದು ಕಳೆ ತೆಗಿಯೋಕೆ. ಇವು ಮೇಲೆ ಇರ್ತಾವೆ ಬೇರುಗಳು, ಎಳ್ಳಿನ ಬೀಜದ ಬೇರು ಮೇಲೆ ಇರ್ತಾವೆ. ಹಂಗಾಗಿಬಿಟ್ಟು ಅದನ್ನ ಈಗ ಕಳೆ ತೆಗಿಯೋದಿಲ್ಲ. ಎಲ್ಲಿ ಚೆನ್ನಾಗಿ ಹುಟ್ಟೈತೆ ಅಲ್ಲಿ ಮಾತ್ರ ಒಂದು ಗೇಣು ಐತಿ. ಎಲ್ಲಿ ನೀಟಾಗಿ ಹುಟ್ಟಿಲ್ಲ, ತೇವಾಂಶ ಎಲ್ಲಿ ಕಡಿಮೆ ಇತ್ತು ಅಲ್ಲಿ ನೀಟಾಗಿ ಹುಟ್ಟಿಲ್ಲ ನೋಡ್ರಿ. ಈ ಕಡೆ ಕಪ್ಪನೆಲ್ಲ ಆಗಿತ್ತು, ನೀರು ಹಿಡ್ದು ಇಟ್ಕೊಂಡಿರ್ತೈತಿ ಇದು. ಆಮೇಲೆ ಇಲ್ಲ, ಹೆಂಗೈತೆ ನೋಡ್ರಿ ಎಲ್ಲ. ಬೆಳಗ್ಗೆ ಇವಾಗ ಟೈಮು 8 ಗಂಟೆ ಆಗಕ್ಕೆ ಬಂದಲ್ಲ, 7:13 ಆಗೈತಿ. ಇದೆಲ್ಲ 22ನೇ ತಾರೀಕು ಬಿತ್ತಿರೋದು. ಇದಿಷ್ಟು 22ನೇ ತಾರೀಕು ಬಿತ್ತಿರೋದು ನೋಡ್ರಿ. ಹೆಂಗೈತಿ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗನಿ. ಈ ಕಡೆಗೆ ಬರ್ತಾ ಕರ್ಲು ಬರ್ತೈತೆ. ಒಂದು ಸ್ವಲ್ಪ ಕರ್ಲು ಕೆಂಪು ಮಿಕ್ಸ್ ಆಗಿ ಇಲ್ಲೆಲ್ಲ ಏಟೇಟ್ ಐತೆ ನೋಡ್ರಿ. ಲಾಂಗ್ಲಾಗೈತಿ. ಇಲ್ಲಿ ನೋಡಿ ಇದು ಎಷ್ಟು ಟೈಟ್ ಬೆಳೆದೈತೆ ನೋಡ್ರಿ. ಇದು ಎಲ್ಲ ಕರೆಕ್ಟ್ ಟೈಮ್ ಮಳೆ ಆಗ್ಬಿಟ್ಟಿದ್ರೆ ನಮಗೆ ಇಷ್ಟು ಎತ್ತರ ಇರೋದು ನೋಡ್ರಿ ಎಳ್ಳು. ಇದು ಒಂದು ಗೇಣಿನ ಮೇಲೆ 4 ಬಟ್ಟು ಐತಿ. ಇದು ಈಗ ಮಳೆ ಆಗ್ಬೇಕದು. ಈಗ ಹಿಂಗೆ ಬಿಟ್ಟು ಅಂತಾರೆ ಬೆಳವಣಿಗೆಯಲ್ಲಿ ಕುಂಠಿತ ಅಂದಂಗೆ ಆಗ್ಬಿಡ್ತೈತಿ. ಈಗ ಬೆಳಿಬೇಕಿದು. ಇಷ್ಟೈತಿ ಭಾರಿ ಹಾಕತ್ತದ ಮಳೆ ಆಗಿತ್ತು ಅಂತಂದ್ರೆ. ಸ್ಟಾರ್ಟಿಂಗ್ ಬೇಕಿದು ಹುಟ್ಟ ಹೊತ್ನ್ಯಾಗ ಬೇಕು ಮಳೆ ನೋಡ್ರಿ. ಈ ಕಡೆಗೆ ಐತಲ್ಲ ಜಲ್ದಿ ಇದು ಹಾರಿಬಿಟ್ಟೈತಿ ನೆಲ. ಹಂಗಾಗಿಬಿಟ್ಟು ಈ ಕಡೆದು ಅಷ್ಟೊಂದು ಏನು ಐಟೇ ಅಲ್ಲ. ಅದು ಇನ್ನು ಈಗ ನಿನ್ನ ಮೊನ್ನೆ ಆಗೈತೆ ಬಿಡ ನಂಗೆ. ಸಣ್ಣದೈತಿ ಇನ್ನು ಎಷ್ಟು ಭಾಳ ಚಿಕ್ಕದೈತಿ. ಈ ಕಡೆಗೆ ಎಲ್ಲಿ ನೀರಿನ ಅಂಶ ಇಲ್ಲ ಅಲ್ಲಿ ಮಾತ್ರ ಫುಲ್ಲು ಸಣ್ಣದಾಗ್ಬಿಟ್ಟೈತಿ. ಇವಾಗಾರ ಆಗ್ಬೇಕು ಮಳೆ. ಇದು ಈಗ ಆಗಲಿಲ್ಲ ಅಂತಂದರೆ ಇದು ವೇಸ್ಟ್ ಆಗಿಬಿಡ್ತೈತಿ ಎಲ್ಲ ನೋಡ್ರಿ. ಹಿಂಗಾಗೈತಿ. ಈ ಕಡೆದು 23ನೇ ದಿನ. ಇದು 23 ದಿನದ ಎಳ್ಳು. ಇದು ಹಿಂಗೆ ಇಷ್ಟು ಈ ಲೆವೆಲಿಗೆ ಅಯ್ಯಪ್ಪ, ಇದು ಸಾಧ್ಯನೇ ಇಲ್ಲ. ಇದು 23ನೇ ದಿನದ ಎಳ್ಳು ಇದು ಅಂತಂದ್ರೆ ನಂಬೋಕ್ಕಾಗಲ್ಲ. ಇದನ್ನೇ ಎಲ್ಲ ಅರ್ಗಿದ್ವಿ. ಈ ಕಡೆ ನೋಡ್ರಿ ಇದು ಇಲ್ಲಿ ನೀರು ನಿಲ್ತೈತೆ. ಇಲ್ಲಿ ಹುಟ್ಟೋದ ಡೌಟ್ ಅಂತ ಹೇಳಿದ್ದೆ ನಾನು ನಿಮಗೆ ಬಿತ್ತ ಹೊತ್ನ್ಯಾಗ. ನೀರು ನಿಲ್ತಿರ್ತೈತಿ ಇಲ್ಲಿ ಹುಟ್ಟೋದ ಡೌಟ್ ಅಂತ. ಬಟ್ ಮಳೆ ಆಗಲಿಲ್ಲದ ಕಾರಣಕ್ಕೆ ಇಲ್ಲಿ ನೀರು ನಿಂತಲ್ಲ. ಇಲ್ಲೇ ಹೈಟ್ ಐತಿ. ಇಲ್ಲಿ ಒಂದು ಗೇಣಿ ನೋಟು ಹೈಟ್ ಐತಿ. ಹೌದಾ, ಸೊ ಇದು ಹೈಟ್ ಐತಿ. ಇಲ್ಲಿ ನೀರು ಇದು ನಿಂತ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಬೆಳೆದೈತಿ. ನೀರು ನಿಂತ್ಕೊಂಡು ಇದಕ್ಕೆ ಸ್ಟಾರ್ಟಿಂಗ್ ನೀರು ಬೇಕೇ ಬೇಕು. ಇಲ್ಲ ಅಂದ್ರೆ ಈ ರೀತಿ ವೇಸ್ಟ್ ಆಗಿಬಿಡ್ತೈತಿ. ಇಷ್ಟು ಕಾಣ್ತೈತೆ ನೋಡ್ರಿ ನಮ್ಮದು ಎಳ್ಳು. ಇವತ್ತಿಗೆ 23 ದಿನ ಒಂದು ಕಡೆಗಾದ್ರೆ 22 ದಿನ ಇನ್ನೊಂದು ಕಡೆಗೆ ಎಳ್ಳಾಗೈತಿ. ಈ ಥರ ಐತಿ ನಮ್ಮ ಎಳ್ಳು. ಇನ್ನಾದರೂ ಇವತ್ತಿಗೆ 5ನೇ ದಿನ ಮಳೆ ಆಗದೆ ನಡೆಯಕಚ್ಚೈತಿ. ಏನಾಕತ್ತೋ ಗೊತ್ತಿಲ್ಲ ಇನ್ನು ಮಳೆ. ಇವತ್ತು ಈಗ ನೋಡಿ ಇಷ್ಟೊತ್ತಿಗೆ 7 ಕಾಲಿಗೆ ಈ ಲೆವೆಲ್ಲಿಗೆ ಬಿಸಿಲಾಗೈತಿ. ಇದು ಮಳೆ ವಾತಾವರಣನ ಕಾಣಿಸಕಚ್ಚಿಲ್ಲ. ಇದು ಗಿಡಕ್ಕೆ ನಾನು ತೆಗ್ದಿದ್ದು ಗಿಡಕ್ಕೆ. ಇದು ಒಟ್ಟು ಮಳೆ ಆತಂತಂದ್ರೆ ಮತ್ತೊಂದು ಸ್ವಲ್ಪ ಇದನ್ನು ಗಿಡ ಹಚ್ಚೋ ಪಾಕೆಟಿಗೆ ಇರ್ತೈತಲ್ಲ, ಆ ಪಾಕೆಟಿನ ಮಣ್ಣು ಒಳಗೆ ಹೋಗಂಗೆ ಇರಲಿ ಅಂತ ನಾನು ಬಿಟ್ಟಿದ್ದೆ ತೆಗೆದು. ಇದು ನೋಡಿದ್ರೆ
ಮಳೆನ ಆಗಲಿಲ್ಲ ಕೊನೆಗೆ. ಈ ಕಡೆಗೆ ಚೆನ್ನಾಗಿ ಕಾಣ್ತೈತೆ ನೋಡ್ರಿ ಹಂಗೆ. ಅಂದರೆ ಇದು 23 ದಿನದ ಆಕತಿ, ಅಲ್ಲ ಇದು 22 ದಿನದ ಆಕತಿ, ಅದು 23 ದಿನದ ಆಕತಿ. ಭಾರಿ ಅಂದ್ರೆ ಭಾರಿ ಮಳೆ ಬೇಕೀಗ. ಎಲ್ಲ ತೆಗ್ದಾನೆ. ಈ ಕಡೆಗೆ 20 ಈ ರೀತಿ ತೆಗ್ಗಾಗ್ಯಾವು, 20 ಗಿಡ ಕೊಂಡಿರ್ತಾವೆ. ನೋಡ ಕಚೇರಿ ಹೆಂಗೈತೆ ಅಂತೇಳಿ 15 ದಿನಕ್ಕೆ ತೋರಿಸಿದ್ದೆ, ಇವಾಗ 22 23ನೇ ದಿನಕ್ಕೆ ತೋರಿಸೀನಿ. ಈ ಥರ ಬೆಳೆದೈತೆ ನಮ್ದು ಎಳ್ಳು. ಈಗ ಇಲ್ಲಿಂದ 22 ದಿನ ಇದು. ಈ ಕಡೆದು ಅಷ್ಟೇ ಚೆನ್ನಾಗಿ ಬರ್ತೈತಿ, ಆ ಕಡೆ ಸ್ವಲ್ಪ ಡೌಟ್ ಐತೆ ನನಗೆ. ಮಳೆ ಬರಲಿಲ್ಲ ಅಂತಂದ್ರೆ ಇವಾಗೂ ಇದಾದ್ರೂ ಅಷ್ಟ, ಇದಕ್ಕೆ ಮಳೆ ಬೇಕು ಸ್ವಲ್ಪ. ಇನ್ನೂ ಒಂದು 8 ದಿನ ಬೆಳೆವರೆಗೆ ಮಳೆ ಬೇಕು ನೋಡ್ರಿ. ಇದಕ್ಕೆ ಹೆಂಗೆ ಬೆಳಿತೈತೆ ಅಂತ ಮಾಡಿ ನೀರು ಬಿತ್ತಂತಂದ್ರೆ ಈಗ ಒಳ್ಳೆ ಬೆಳೆ, ಮಕ್ಳಿಗೆ ಫುಡ್ ಹೆಂಗೆ ಬಿದ್ದಾಗ ಬೆಳಿತಾವೆ ಆ ರೀತಿ ಆಕತಿ. ಬಟ್ ಈಗ ಇವಾಗ ಅದಕ್ಕೆ ಸಿಗಲಿಲ್ಲ ಅಂತಂದ್ರೆ ಎಲ್ಲ ವೇಸ್ಟ್ ಆಕತಿ. ಈ ಥರ ಆಗೈತಿ. ಈ ಕಡೆಗೆ ಅಷ್ಟೇ ಚಂದ ಕಾಣೋದು, ಜನರಿಗೆ ನೋಡೋರಿ ಈಗ ಚಂದ ಐತೆ ಅನ್ನಂಗೆ. ಗಿಡ ಹಸಿ ಏನೈತಿ. ನಿನ್ನೆ ಸಾಯಂಕಾಲ ಈಗ ಮತ್ತೆ ನೀರು ಹಾಕ್ತೇನೆ ನಾನು, ಬಿಸಿಲಿಗೆ ಮತ್ತೆ ಒಣಗಿ ಹೋಗ್ಬಿಡ್ತದೆ. ಹಸಿ ಏನೈತಿ. ಇದೆಲ್ಲ ಸಗಣಿ ಗೊಬ್ಬರ ಹಾಕಿದ್ದೆ. ಒಂದು ಸರಿ ಎಲ್ಲ ಗಿಡಕ್ಕೆ ಚೆಕ್ ಮಾಡಿಬಿಡ್ತೇನೆ ನಾನು. ಚೆಕ್ ಮಾಡ್ಕೊಂಡು ಹಸಿ ಐತಿ, ಒಟ್ಟು ಈ ಹಸಿ ಆಗಲ್ಲಲ್ಲ. ಬಿಸಿಲು ಮ್ಯಾಲಿಂದ ಬಿಸಿಲು ಬಿಡ್ತೈತಿ, ಅಡಿಗಿಂದ ನೆಳಬೇಕಾಕತಿ, ತೇವಾಂಶ ಬೇಕಾಕತಿ. ಇದು ನೋಡಿ ಎಲೆ ಎಲ್ಲ ಒಣಗೈತಿ, ಬರ್ತಾ ಬರ್ತಾ ಒಣಗ್ತೈತಿ. ಈ ಗಿಡ ಪೂರ್ತಿ ಒಣಗಿಬಿಟ್ಟ ಚಿಗುರದು. ಇದು ಅದು ಹೋಗಲ್ಲ, ಯಾವ ಹೋಗಲ್ಲ, ಬಟ್ ಒಣಗಿ ಚಿಗುರ್ತಾವೆ. ಇದು ನೋಡ್ರಿ, ಇದು ಚಿಗುರಾಕಚ್ಚೈತಿ. ಇದು ಇದು ಚಿಗುರಾಕಚ್ಚೈತಿ. ಇದು ಆದ್ರೂ ಒಣಗಾಕಚ್ಚೈತಿ. ಬೇನ್ ಮರ ನೋಡ್ರಿ ಹೆಂಗೈತಿ. ಇದೂ ಚಿಗುರಾಕಚ್ಚೈತಿ. ಸಗಣಿ ಗೊಬ್ಬರ ಹಾಕ್ಯಾನ. ಇದಕ್ಕಾದ್ರೂ ನೀರು ಹಾಕ್ತಾನೆ. ಈಗ ಎಲ್ಲಕ್ಕೂ ಒಂದೊಂದು ಗಿಡಕ್ಕೆ ಒಂದೊಂದು ಕೂಡ ನೀರು ಹಾಕ್ಬೇಕು. ಇದು ಚಿಗುರದನ್ನ ಒಳಗೆ ಹಾಕಚ್ಚೈತಾ ಎಳ್ಳು. ಇದು ಒಣಗೈತೆ ನೋಡ್ರಿ. ಬಂದೆ. ಇನ್ನು ಈ ಕಡೆ ಗಿಡ ಇದು ಏನು ಚಿಗುರದ ಇಲ್ಲ, ಇದು ಒಣಗೆ ಹೋಗತ್ತೆ. ಇದನ್ನು ಪೂರ್ತಿ ಇಷ್ಟೈತೆ ನೋಡ್ರಿ. 23 22 ದಿನದ ಎಳ್ಳು ಹಿಂಗೈತಿ. ಈಗ ಒಟ್ಟು ಕಟ್ಕೊಂಡು ಹೋಗತ್ತೆ ಈಗ ನಮ್ಮಪ್ಪ. ಈ ಥರ ಬೆಳೆದೈತೆ ನಮ್ದು ಎಳ್ಳು. ಈಗ 11 ಕಾಲ ಆಗೈತೆ ನೋಡ್ರಿ. ಮೈ ತೊಳಿತೀವಿ 2 ಕರುಗಳನ್ನ. ಪೈಪ್ ಹಚ್ಚಿ ರೆಡಿ ಆಗೈತೆ. ಈಗ ಇಲ್ಲಿ ಸಿಕ್ಕಂಡೈತೆ, ಅದಕ್ಕೆ ಹಂಗೆ ಮಾಡಕ್ಕೈತಿದ್ದೆ ನಾನು. ಈಗ ನೋಡ್ರಿ, ಇಲ್ಲಿ ರೇಷ್ಮೆ ಹೊಲಕ್ಕೆ ಬಂದಾವೆ. ಇವನು ಹಚ್ಚಿರೋ ಮಹಾಗನಿ ಗಿಡ ನೋಡೋಣ ಅಂತಂದು ಕರ್ಕೊಂಬಂದಾನ. ನೋಡ್ತಾವೆ ಹೆಂಗೆ ಬೆಳೆದವಂತ ನಿಮಗೆ ತೋರಿಸ್ತಾನೆ. ಇದು ಕಟ್ ಮಾಡಿದ್ರಲ್ಲ ಅವತ್ತು ಹೆಂಗಿತ್ತು ಇವತ್ತು ಹೆಂಗಾಗೈತೆ ನೋಡ್ರಿ ರೇಷ್ಮೆ. ಬಟ್ ಯಾಕೆ ಚಲೋ ಕಾಣಕತ್ತಿದ್ಲಿ. ಆದ್ರೆ ಅದ ಸೊಪ್ಪು ನೀರು ಬಿಟ್ಟಲ್ಲ, ಅದಕ್ಕೆ ಚಲೋ ಕಾಣ್ತೈತಿ. ಒಳಗಿರೋ ಗಿಡ ತೋರಿಸ್ತೇನೆ ತಡ್ರಿ. ಫಸ್ಟ್ ಒಳಗಿರೋ ಗಿಡ ನೋಡ್ರಿ, ಆಮೇಲೆ ಹೊರಗಿರೋ ಗಿಡ ನೋಡುವಂತ್ರಿ. ಅದಕ್ಕೆ ಇದಕ್ಕೆ ಏನೇನಾಗೈತೆ ಅನ್ನೋದು ನೀವೇ ನೋಡುವಂತ್ರಿ. ನೀರೇನ್ಲೇ 3 ದಿನ ಆತ ಬಿಟ್ಟು. ಇದೆಲ್ಲ ಕಿತ್ತು ತಂದದ್ನಲ್ಲ ಅವನು, ಎಲ್ಲ ಟ್ಯಾಕ್ರಿಗಿಂದ. ಅದ ಏನದೆ ಎಲ್ಲಿ ಕಿತ್ತು ಹೇಳು. ಅವನೆಲ್ಲ ಇದು ಲೂಸ್ ಆಗಿತ್ತು ಅಂತ ಅಂದದ್ದು ಅವನು. ಟ್ಯಾಕ್ರಿ ಕೊಡೋ ಹೊತ್ನ್ಯಾಗ ಅದಕ್ಕೆ ಹೋಗಿ ಚಂಕೋದ್ರಿ ಕೈ ಬಿಡು. ಅದನ್ನೇನು ಕುಟ್ತಿ ಮತ್ತೆ ನೀರಾಗಿ ಬಿಟ್ರಲ್ಲ ಅದಕ್ಕದ.
ಭಾಳ ಇದಾಗ್ಯಾವಲ್ಲೇ ಬಾಡಿ ಬಿಟ್ಟವು ಗಿಡ ಯಾವ ಇವು ಒಂಥರ ಇಲ್ಲ ಬಡಿಗೆ ನಾನೇ ನೋಡೋದಕ್ಕೆ ಒಂಥರ ಅನ್ಸಕತೈತಿ ನೀರು ಇಲ್ಲದಕ್ಕೆ ಹಿಂಗೆ ಆಗೈತಿ ಹುಡುಗ ಹಂಗೆ ಅನ್ಸಕತೈತಿ ನನಗೆ ಇಲ್ಲಿ ನೋಡಿ ಚಿಗುರು ಹೋಗೈತಿ ಇದು ನೀರ್ಲೇ ಇವತ್ತಿಗೆ ಎಷ್ಟು ದಿನ ಹೇಳೆ ಬಿಡಕಚ್ಚಿ ನೀರು ಹಾಂ ಹಾಕ್ಯಾನಂತ ಇವು ನೋಡಿರಿ ಕಲ್ಲು ಇದ್ದಂಗೆ ಐತಿ ಇಲ್ಲಿ ಮಣ್ಣು ನೋಡಿದ್ರೆ ಕಲ್ಲು ಇದ್ದಂಗೆ ಐತಿ ಹ್ಞೂ ಸಿಲ್ವರ್ ಗಿಡ ಅಂತ ಕಲ್ಲು ಅನ್ನಂಗೆ ಓ ನೀನು ಲೇಪ ಮುಟ್ಟಿ ನೋಡಿ ಅವಾಗ ಗೊತ್ತಾಕೈತೆ ಹಂಗೆ ಹಾಕೋದು ಭಾಳ ಅದು ಯಾವ ತೊಯ್ದು ಅಂತ ಗೊತ್ತಾಗ್ಬೇಕು ಯಾವ ತೊಯ್ದಿಲ್ಲ ಅಂತ ಗೊತ್ತಾಗ್ಬೇಕು ಇವು ಬಿದಿರು ನೋಡ್ರಿ ಇವು ಲೇ ಹುಡುಗ ಕಲ್ಲು ಆದಂಗೆ ಆಗ್ಯಾಲೇ ಇದೆಲ್ಲ ಕೆಸರು ಬಿದಿರು ಹೆಂಗೆ ಬೆಳೆದ ನೋಡ್ರಿ ಮಸ್ತ್ ಬೆಳೆದ್ಬಿಟ್ಟು ಹಂಗೆ ಹಾಕ್ಬೇಕಪ್ಪ ಇವಕ್ಕೆ ಹಂಗೆ ಹಾಕಿ ನೀನು 2 ದಿನ ಬಿಟ್ರೆ ನಡಿತೈತಿ 3 ದಿನ ಬಿಟ್ರೆ ನಡಿತೈತಿ ಈಗ ಗಿಡದ ಮ್ಯಾಗ ಹಾಕಿದೆಲ್ಲ ಹಂಗೆ ಹಾಕಿ 3 ದಿನ ಬಿಟ್ರೆ ನಡೆಯಲ್ಲ ಅವು ಗಟ್ಟಿ ಆಗ್ಬಿಟ್ಟವು ಇದು ಒಂದು ಬಾಡಿ ಬಿದ್ದೈತೆ ನೋಡಿದ್ದು ಇದು ಚಿಗುರೋದು ಹಿಂಗೆ ಇರ್ಬೇಕಾಗಿರೋದು ಹಿಂಗಾಗೈತಿ ಮುರ್ದೈತಿ ಇದು ಮುರ್ದೈತಿ ಕೊಡ ಯಾವ್ದು ಹಿತ್ತಾಳಿದ ಇದು ಎದರ್ದಿದ್ದು ಸಿಲ್ವರ್ದು ಇದಾ ಇದನ್ನು ಮೋಟ್ರ್ ಆನ್ ಡೀಸೆಲ್ ಹಾಕ್ಬೇಕು ಇದಕ್ಕೆ ಡೀಸೆಲಲ್ಲಿ ಪೆಟ್ರೋಲ್ ಹಾಕ್ಬೇಕು ಪೆಟ್ರೋಲ್ ಹಾಕಿ ಆನ್ ಮಾಡ್ಕೋಬೋದು ಸಿಂಟ್ಯಾಕ್ಸ್ನಾಗ ನೀರು ಹಾಂ ಹಂಗೆ ಗಟ್ಟಿಲ್ಲ ಅವು ನಾನು ಇಡ್ತೇನೆ ನೋಡಿ ಇದು ನಾನು ಮಾಡಲ್ಲ ನೀಗ ಪೆಟ್ರೋಲ್ ಇಲ್ಲ ಅದಕ್ಕೆ ಆನ್ ಆಗಿಲ್ಲ ಅದು ನೀನು ಎಷ್ಟು ಹಾಕೊಂಬ ನೀರು ಇಲ್ಲೇ ಕಡೆಗೆ ಹೋಗ್ಯಾವ ತಗ ಆ ಕೊಡನಾರ ಬೇಕು ಇದೆ ಅದಕ್ಕೆ ಬೇಕಲ್ಲಪ್ಪ ಈ ಕೊಡದಾಗಾರ ನೀರು ಭಾಳ ಹೊಸ ಬರ್ತಾವೆ ಇದ್ರಾಗ ಈಸ್ ಬರ್ತಾವೆ ಭಾರಿ ನೀರು ಹಾಕ್ಬೇಕಲ್ಲೇ ಅವಕ್ಕೆ ನೀನು ಈಗ ಹಾಕು ನಾಳೆ ನಾಡ್ದು ಅಚ್ಚ ನಾಡ್ದವರೆಗಿನ ನಡಿತೈತಿ ಇದು 1ನೇ ಗಿಡ ಇನ್ನೋಡು ದೊಡ್ಡದು ಮಾಡಕೈತಿ ನೋಡ್ಲೆ ಪಾತಿನ ಇದು 2ನೇ ಗಿಡ ಎಲ್ಲಿ ನನವು ಹಂಗಾಗ್ಯಾವು ಇದು 3ನೇ ಗಿಡ ಮುಂಜಾನೆ ಹಾಕ್ಯಾನಂತೆ ಈಗ ಮತ್ತೀಗ ಸಾಯಂಕಾಲ ಹಾಕಕ್ಕೆ ಹಚ್ಚಾರಿದ್ದು 2ನೇ ಟೈಮ್ ಇದೀಗ ಅವು ಮಹಾಗನಿ ಅನ್ನತ್ಗೆ ಅವ್ರಿಗೆ ಏನದ ಎಂತದ ಅಂತ ಹಂಗೆ ಕೇಳೋದು ನನಗೆ ಹಂಗೆ ಕೇಳ್ಯಾರ ಇದು 4ನೇ ಗಿಡ ನಾನೇನಿಲ್ಲ ತೆಗೆದು ಮರದ್ದು ಇನ್ನೊಂದು ತಳಿ ಅಂತ ನೋಡಿದೆ ನಾನು ಇದು 5ನೇ ಗಿಡ ಇದು ಯಾಕೆ ಹರ್ಕೊಂಡು ಹೋಗಿದ್ಬಿಟ್ಟು 6ನೇ ಗಿಡ 6 ಗಿಡ ಹಚ್ಚಾನ ಇವನು ಎಲ್ಲಿ ನೋಡ್ತಂತಡಿ ಹೆಂಗೆ ತೊಡಿ ಆತಗಿಂದ ಈತ ಬಂದೀಯಾ ಈ ಥರ ತೆಗ್ ಮಾಡ್ಯಾನ ನೋಡ್ರಿ ಕರೆಕ್ಟ್ ಪಾಕೆಟ್ ಅಷ್ಟ ಪಾಕೆಟ್ ಒಳಗೆ ಹೋಗಂಗೆ ಅಷ್ಟ
ಇದು ಇನ್ನೊಂದು ಅನ್ಕಂತನ ಬಂದು ನೋಡಲಿ ಇವು ಹಂಗೆ ಚುಚ್ಚಿಬಿಟ್ಟು ಇವು ಮುಳ್ಳು ಮ್ಯಾಲೆ ನೋಡಿದೆ ಇದು ಐತಪ್ಪ ಇದು ಡೇಂಜರ್ ಅಂತಂದು ಈ ರೀತಿ ಬಗ್ದಾನ ಅಲ್ಲಿಂದ ಇಲ್ಲಿವರೆಗೆ. ಎಷ್ಟಾಗಲೇ 10ನೇ ತಾರೀಕು 7ನೇ ತಾರೀಕು 6ನೇ ತಾರೀಕು 5ನೇ ತಾರೀಕು ಹಚ್ಚಿದ್ದು 5ಕ್ಕಂತ ಹಚ್ಚಿಲ್ಲ. ಜೂನ್ 5ಕ್ಕೇನು ಹಚ್ಚಿಲ್ಲ, ಹಚ್ಬೇಕು ಅನ್ಕೊಂಡು 7ಕ್ಕೆ ಹಚ್ಚಿರ್ಬೋದ್ಲೇ. ಜೂನ್ 7ಕ್ಕೆ ಮಳೆ ಆದಂಗೆ ಆವಾಗ ಹಚ್ಚಿರೋದು. ಆಗಲಿಲ್ಲ 5ನೇ ತಾರೀಕು ಹಚ್ಚೋಕ್ಕಾಗಲಿಲ್ಲ. ಪಾಡೇನಾಕತ್ತಿಲ್ಲ, ಒಂದು ದಿನ ಹೆಚ್ಚು ಕಮ್ಮಿ ಅಷ್ಟ. ಇಷ್ಟು ವರ್ಷ ಅಂತ ಗೊತ್ತಾಗತ್ತೆ. ಇಷ್ಟ ಆಗೈತೆ ನೋಡ್ರಿ. ನನವ ಹಿಂಗಾಗ್ಯಾವ ಗಿಡಗಳು, ಇವನು ಹಂಗಾಗ್ಯಾವ.